ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ರಾಜುಗೌಡ್ರೆ, ಕ್ವಿಕ್ ಆಗಿ ಹೇಳಿ, ವೆಸ್ಟ್ ಬೆಂಗಾಲ್ದು ಕ್ವಿಕ್. ಇಲ್ಲ, ಈಗ ಎಕ್ಸಿಟ್ ಪೋಲ್ಗಳೆಲ್ಲ ಸಾಕಷ್ಟು ತೋರಿಸ್ತಾ ಇದಾವೆ. ಬಿಜೆಪಿಗೆ ಎಡ್ಜ್ ತೋರಿಸ್ತಾ ಇದೆ. ಅಂದ್ರೆ ಜನ ಏನು ತೀರ್ಮಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೋಡೋಣ. ಆದರೆ ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಜೊತೆಗಿದ್ಕೊಂಡು ಕಾಂಗ್ರೆಸ್ನವರಿಂದ ವಿರೋಧ ವ್ಯಕ್ತಪಡಿಸಿದ್ಮೇಲೆ ತನ್ನ ಶೆಕೆನ ತೋರಿಸಿ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ತಂದೆ ಆದಂಥ ಒಂದು ಆಡಳಿತ ಸ್ಥಾಪಿಸಿದ್ರು. ಒಂದು ಹೆಣ್ಣು ಮಗಳಾಗಿ ನಾನು ಅವ್ರನ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ರಾಜಕೀಯ ವಿಪ್ಲವಗಳಲ್ಲಿ ಇವತ್ತಿಂದು ಜನ ಏನು ರಿಸಲ್ಟ್ ಕೊಡ್ತಾರೆ ಕಾದು ನೋಡೋಣ. ಯಾಕೆಂದರೆ ಕೆಲವು ಸತಿ ಏನಾಗುತ್ತೆ, 10 ಸತಿ ಈಗ ಶೀಲಾ ದೀಕ್ಷಿತ್ ಅವ್ರನ್ನ ಡೆಲ್ಲಿಗೆ ತೊಗೊಂಡಾಗ 25 ವರ್ಷ ಆಡಳಿತ ಮಾಡಿ ಮಕ್ಕಳೇ ಮಲಗಿಸಿದ್ರು. ಒಂದು ಹಂತಕ್ಕೆ ಹೆಂಗಾಗ್ಬಿಡ್ತು ಅಂದರೆ ಕಾಂಗ್ರೆಸ್ಗೆ ಇಡೀ ರಾಜಧಾನಿನೇ ಕಳ್ಕೊಂಡು ಝೀರೋಗೆ ಬಂದುಬಿಟ್ರು. ಅಂಥ ಪರಿಸ್ಥಿತಿ ಕಾಂಗ್ರೆಸ್ ಸಾಕಷ್ಟು ಸತಿ ಅನುಭವಿಸಿದೆ. ಅದೇ ರೀತಿ ಜನಗಳ ಅಭಿಪ್ರಾಯ ಏನಿದೆ ಅನ್ನೋದನ್ನು ನಾವು ಈ ಸತಿ ಕಾದು ನೋಡೋಣ. 4ನೇ ತಾರೀಕು ಸಂಪೂರ್ಣ ರಿಸಲ್ಟ್ ಆಚೆ ಬರ್ತದಲ್ಲ. ಮಮತಾ ಬ್ಯಾನರ್ಜಿಯವರ ಆಡಳಿತದಲ್ಲಿ ಎಲ್ಲನೂ ಜನಕ್ಕೇನೋ ತೊಂದರೆ ಕಂಡಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವ್ರು ಚೇಂಜ್ ಮಾಡ್ತಾರೆ. ಮತ್ತು ಎಕ್ಸಿಟ್ ಪೋಲ್ಗಳಿಗೆ ಸಾಕಷ್ಟು ಜನ ಕೊಟ್ಟಿರುವಂಥ ಸಮೀಕ್ಷೆಗಳನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಬದಲಾವಣೆ ಬಯಸಿದ್ದಾರೆ ಜನ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡೋಣ ಬದಲಾವಣೆ ಏನಾಗುತ್ತೆ ಅನ್ನೋದು ಮೇ 4ನೇ ತಾರೀಕು ಕ್ಲಿಯರಾಗಿ ಗೊತ್ತಾಗುತ್ತೆ. ಎಸ್ ಸರ್, ಎಲ್ಲ ಪೋಲ್ಸ್ಗಳಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿಗೆ ಎಡ್ಜ್ ತೋರಿಸಿದ್ದಾರೆ. ಅಲ್ಲ, ನನಗೆ ಈ ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ಸ್ವಲ್ಪ ಅನುಮಾನ ಮತ್ತು ತಕರಾರು ಎರಡೂ ಇದೆ. ಸರಿ, ಆ ಥರದ ಎಡ್ಜ್ ತೋರಿಸಿದ್ರೆ ಅದು ಬೇರೆ ವಿಚಾರ. ಆದರೆ ಎಕ್ಸಿಟ್ ಪೋಲ್ಗೂ ಮತ್ತು ಅಭಿಪ್ರಾಯ ಸಮೀಕ್ಷೆಗೂ ವ್ಯತ್ಯಾಸ ಇದೆ. ಒಪಿನಿಯನ್ ಸರ್ವೆ ಬೇರೆ, ಎಕ್ಸಿಟ್ ಪೋಲ್ ಬೇರೆ. ಎಕ್ಸಿಟ್ ಪೋಲು ಒಂದು ರೀಸನೇಬಲಿ ಅಕ್ಯುರೇಟ್ ಆಗಿರಬೇಕಾಗ್ತದೆ. ಯಾಕಂದರೆ ಮತದಾನದ ನಂತರ ನೀವು ಮತದಾರನೇ ಕೇಳಿರ್ತೀರಿ, ಯಾರನ್ನೂ ಅಭಿಪ್ರಾಯ ಕೇಳಿರೋದಿಲ್ಲ. ಹೀಗಿರುವಾಗ ಇವನ್ ಸೈಂಟಿಫಿಕ್ ಆಲ್ಸೋ, ನೋಡಿ, ಗಣಿತದ ವಿದ್ಯಾರ್ಥಿನೇ ಐ ಹವ್ ಡನ್ ಆಲ್ ದಿಸ್ ಕೈಂಡ್ ಆಫ್ ಸರ್ವೇಸ್. ಆವಾಗ ಏನಾಗಿದೆ ನೋಡಿ, ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲಲ್ಲೇ ನಿಮಗೆ ಪಿ ಮಾರ್ಕ್ ಎಷ್ಟು ಕೊಡ್ತದೆ, ಬಿ ಜೆ ಪಿಗೆ 150 to 175 ಕೊಡ್ತದೆ. ಆದರೆ ಪೀಪಲ್ಸ್ ಪಲ್ಸ್ 95 to 110 ಕೊಡ್ತದೆ. ಇಷ್ಟು ಡಿವಿಯೇಷನ್ ವೇರಿಯನ್ಸ್ ಹೇಗೆ ಬರ್ತದೆ ಅಂತ. ಅದೇ ಸೈನ್ಸು, ಅದೇ ಮತದಾನ, ಅದೇ ಮತಗಟ್ಟೆ. ಬಟ್ ಅದರ್ವೈಸ್ ಆಲ್ಸೋ ಸರ್, ಒಂದು ಮಾತ್ರ ಅಲ್ಲೊಂದಿದೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಒಂದು ಕಡೆ ಅರೈವ್ ಆಗಿದ್ದಾರೆ. ಒಂದು ಸಂಸ್ಥೆ ಮಾತ್ರ ಒಂದು ಪೀಪಲ್ಸ್ ಪಲ್ಸ್, ಅದು ಮಾತ್ರ ಬೇರೆ ಕೊಟ್ಟಿರೋದು. ಈ ತರದ ವೇರಿಯನ್ಸ್ ಇದೆ ಅಲ್ಲ, ಸ್ಟ್ಯಾಟಿಸ್ಟಿಕಲಿ ಸೈಂಟಿಫಿಕಲಿ ಇಟ್ಸ್ ವೆರಿ ವೆರಿ ಸಸ್ಪಿಷಿಯಸ್. ಯಾಕಂದ್ರೆ ಯಾಕೆ ಬರ್ತದೆ ಗುಪ್ತಾ ಒಂದು ಮಾತನ್ನ ಹೇಳಿದ್ರು. ಅವರನ್ನ ವೆಸ್ಟ್ ಬೆಂಗಾಲ್ ವಿಷಯ ಕೇಳಿದಂತ ಸಂದರ್ಭದಲ್ಲಿ ನಾನು ಹೇಳೋದಿಲ್ಲ ಅಂತಂದ್ರು. ನಾಳೆ ಹೇಳ್ತೀನಿ. ಗೊತ್ತು ಯಾಕೆ ಹೇಳಲ್ಲ ಅಂತಂದ್ರೆ ಜನ ಆಚೆ ಹೇಳ್ತಿಲ್ಲ ಓಪನ್ ಆಗಿ ಅಂತ, ಭಯದಲ್ಲಿದ್ದಾರೆ ಅಂತ. ಸರಿ, ವಾಟ್ ಎವರ್ ಇಟ್ ಇಸ್. ಏನಾಗುತ್ತೆ ಅಂದ್ರೆ ಇದಕ್ಕೆ ಯಾಕೆ ಈ ತರದ, ನಾನು ಸೈಂಟಿಫಿಕ್ ಆಗಿ ಮಾತಾಡ್ತೀನಿ, ರಾಜಕೀಯವಾಗಲ್ಲ. ಏನಾಗುತ್ತೆ ಅಂದ್ರೆ ಈ ತರ ಸರ್ವೆ ಮಾಡುವಾಗ ಕೊನೆಗೆ ವೇಟೇಜ್ ಫ್ಯಾಕ್ಟರ್ ಅಂತ, ಮೊದಲು ನಿಮ್ಮ ಸ್ಯಾಂಪಲ್ ಸೈಜ್ ನೀವು ಯಾಕೆ ಸೆಲೆಕ್ಟ್ ಮಾಡ್ತೀರಿ, ಒಂದು ಅದು ದಿಸ್ ಇಸ್ ಅನ್ ಎಕ್ಸಿಟ್ ಪೋಲ್ ಇದು. ಆಮೇಲೆ ವೇಟೇಜ್ ಫ್ಯಾಕ್ಟರ್ ಹಾಕ್ಬಿಡ್ತಾರೆ. ದಾಟ್ ಇಸ್ ವೈ ದಿಸ್ ಇಸ್ ದೇರ್ ಸೋ ಮಚ್ ಆಫ್ ವೇರಿಯನ್ಸ್. ಈಗ ಮ್ಯಾಟ್ರೀಸ್ ಅಲ್ಲಿ ಒಂದು ವೇಟೇಜ್ ಫ್ಯಾಕ್ಟರ್ ಅವ್ರೊಂದು ಹಾಕ್ತಾರೆ, ಇನ್ನೊಂದು ಹಾಕೊಳ್ತಾರೆ. ಬಟ್ ವೈ ಇಟ್ ಇಸ್ ಹೈಲಿ ಸಸ್ಪಿಷಿಯಸ್. ಆದರೆ ಬಂಗಾಳ ವಿಚಾರದಲ್ಲಿ 2021 ಚುನಾವಣೆಯಲ್ಲಿ ಹೀಗೆ ಹೇಳಿದ್ರು, ಮಮತಾ ಬ್ಯಾನರ್ಜಿ ಕತೆ ಮುಗಿದೋಯ್ತು ಅಂತ ಹೇಳಿದ್ರು, ಸರ್ವಾನುಮತದಿಂದ ಹೇಳಿಬಿಟ್ಟಿದ್ರು. But there is still, it's still anybody's guess ಅಂತ ನಾನು ಹೇಳೋದು. Yes, there was a certain kind of desperation. ಅಲ್ಲಿ ಒಂದು ರೀತಿಯ ಡೆಸ್ಪರೇಷನ್ TMCಗೂ ಇತ್ತು ಮತ್ತು ಬಿಜೆಪಿಗೂ ಇತ್ತು. ಬಿಜೆಪಿಗೆ ಶತಾಯಗತ ಗೆಲ್ಲಲೇಬೇಕು ಅಂತ ಇತ್ತು. ಯಾಕಂದ್ರೆ ಅವರು ಎಲ್ಲ ನೆರೇಟಿವನ್ನ, ಅವರೆಲ್ಲ ದಾಳಿಗಳನ್ನ ಮೀರಿ ಅಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಮತ್ತು ಮಮತಾ ಬ್ಯಾನರ್ಜಿ ಮತದಾರರಿಗೆ, TMC ಪಕ್ಷಕ್ಕೆ ಏನಾಗಿತ್ತು ಅಂದ್ರೆ, ಈ SIR ಕಾರಣದಿಂದಾಗಿ ನಮ್ಮ ಮತಗಳು, ನಮ್ಮ ನಿಷ್ಠಾವಂತ ಮತಗಳು ಎಲ್ಲಿ ಕಳೆದು ಹೋಗ್ತವೆ ಒಂದು. ಆಮೇಲೆ ಆ ಮತದಾರರಿಗೂ ಕೂಡ ನಾನು ಮತ ಹಾಕದೆ ಹೋಗಿದ್ದು, ಈ ಸಲ ಮತ ಹಾಕದೆ ಹೋದ್ರೆ ನನ್ನನ್ನು ಆಮೇಲೆ ನನ್ನ ಸಿಟಿಸನ್ಶಿಪ್ ಹೋಗುತ್ತೆ ಅನ್ನೋ ಒಂದು ಭಯ. ಸಿಟಿಸನ್ಶಿಪ್ ಅಂಡ್ ಐಡೆಂಟಿಟಿ ಇಸ್ ಈ ಚುನಾವಣೆಯ ಅತಿ ದೊಡ್ಡ ಆಂಗಲ್. ಹೌದು. ಆ ಒಂದು ಭಯದಿಂದ ಇಷ್ಟು ಹೆಚ್ಚಿನ ಟರ್ನ್ಔಟ್ ಆಗಿದೆ. ಮತ್ತೆ SIR ಒಂದು ಪದ್ಧತಿಯಲ್ಲಿ ಆ ಒಂದು ನಡೆದ ರೀತಿಯನ್ನು ನೋಡಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ 10 ಲಕ್ಷ 11 ಲಕ್ಷ, ಒಟ್ಟಾರೆಯಾಗಿ ಒಂದು 97 ಲಕ್ಷ ಮತಗಳನ್ನ, 91 ಲಕ್ಷ ಮತಗಳನ್ನ ಅವರು SIR ಇಂದ 10 ವೋಟರ್ ಅಲ್ಲಿ ಒಂದು ಓಟು ಹೋಗಿದೆ. 10 ವೋಟರ್ ಅಲ್ಲಿ ಒಂದು ವೋಟರ್ ಹೋಗಿದೆ. ಮತ್ತೆ ಇದ್ರ ಧಾವಂತ ಏನಿದೆಯಲ್ಲ, ಈ ಧಾವಂತ ಕೂಡ ಸ್ವಲ್ಪ ಸಂಶಯಾಸ್ಪದನೆ. ಇಷ್ಟು ಧಾವಂತ ಇಷ್ಟು ಅವಸರದಲ್ಲಿ ಮಾಡುವಂಥದ್ದು ಏನಾಗಿತ್ತು, ಇವೆಲ್ಲವೂ ಕೂಡ ಬೇರೆ ಆಪ್ಟಿಕ್ಸ್ ಅನ್ನ ಮ್ಯಾಚ್ ಮುಗಿಸ್ತೇನೆ ರೀ, ಲೆಟ್ ಪ್ಲೀಸ್. ಏನಾಗುತ್ತೆ ಅಂದ್ರೆ ಇಟ್ ಸೆಂಡ್ಸ್ ಅ ಡಿಫರೆಂಟ್ ಆಪ್ಟಿಕ್ಸ್ ಆಲ್ ಟುಗೆದರ್. ರಾಜಕೀಯವಾಗಿ ಆಗಲಿ, ಪಬ್ಲಿಕ್ಗೂ ಕೂಡ ಆಗಲಿ.
ಈ ರೀತಿ ಒಂದು ರೀತಿಯ ವಿಕ್ಷಿಪ್ತ ಪರಿಸ್ಥಿತಿಯಲ್ಲಿ ಸರ್ ಈಗ ನೋಡ್ರಿ ಸರ್, ಈಗ ಮಾಲ್ಡಾ, ಮುರ್ಷಿದಾಬಾದ್ ಮತ್ತೆ ದಿನಾಜ್ಪುರದಂತಹ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರುವಂತಹ ಕ್ಷೇತ್ರಗಳಲ್ಲಿ, ಪ್ರದೇಶಗಳಲ್ಲಿ ಆಗಿದೆ. ಮತ್ತು ಬಿಜೆಪಿಗೆ ಸಪೋರ್ಟ್ ಮಾಡುವಂತಹ ಮಥುವಾದಂತಹ ಪ್ರದೇಶಗಳಲ್ಲೂ ಕೂಡ SIR ಅಡಿಯಲ್ಲಿ ಓಟ್ಗಳನ್ನ ಕಿತ್ತಾಕಿದ್ದಾರೆ. ಮಥುವಾ ಈಸ್ ಬಿಜೆಪಿ ಓಟ್. ಹೌದೌದು, ಮಥುವಾ ಸಮುದಾಯದ ವೋಟರ್ಸ್ ಏನ್ ಜಾಸ್ತಿ ಇದ್ದಾರೆ, ಅಲ್ಲೂ ಕೂಡ ಪೌರತ್ವ ಆರೋಪ ಹೊರಿಸಿ ಹೆಸರು ಕಿತ್ತಾಕಿದೆ. ಅಲ್ಲೂ ಕೂಡ ಹೈಯೆಸ್ಟ್ ವೋಟಿಂಗ್ ನಡೆದಿದೆ. ನಾನು ಹೇಳೋದು ರೆಕಗ್ನೇಷನ್ ಮಾಡಿದ್ದು ನಾನು ಅದನ್ನೇ ಏನ್ ಹೇಳ್ತಾ ಇದ್ದೀನಿ ಸರ್. ನಾನು ಹೇಳ್ತಾ ಇರೋದು ನಿಮ್ ಪರವಾಗಿ ಹೇಳ್ತಾ ಇದ್ದೀನಿ. ಈಗ ಅಲ್ಪಸಂಖ್ಯಾತರು ಜಾಸ್ತಿ ಇರುವಂತ ಮಾಲ್ದಾ, ಮುರ್ಷಿದಾಬಾದ್ ಮತ್ತು ಉತ್ತರ ದಿನಾಜ್ಪುರ್ ಜೊತೆಗೆ ನೀವ್ ಹೇಳ್ತಾ ಇರುವಂತಹ ನಿಮ್ಮ ವೋಟರ್ಸ್ ಇರುವಂತಹದಂತ ಮಥುವಾ ಸಮುದಾಯದ ವೋಟರ್ಸ್ ಇರೋ ಪ್ರದೇಶದಲ್ಲೂ ಕೂಡ ಕಿತ್ತಾಕಲಾಗಿದೆ. ಸೊ ಈ ಎಲ್ಲಾ ಭಾಗದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ. ಸೊ ಇನ್ ಫೇವರ್ ಆಫ್ ಯಾರು ಅನ್ನೋದನ್ನ ನಾವು 4ನೇ ತಾರೀಕು ಕಾಯೋಣ, ನೋಡೋಣ. 4ಕ್ಕೆ ಕಾಯಿರಿ. ಬಟ್ ಒಂದು ತಾವು ಹೇಳಿದ್ರೆ ಸರ್ ಮುಂದಕ್ಕೆ ಹೋಗೋಣ ಸರ್. ಯಾವುದು ಅರ್ಜೆನ್ಸಿ ಅಂತ ಅಂದ್ರಲ್ಲ ನೀವು, ಗಾಡ್ ಸ್ಪೀಡ್ ಅಂತಾರೆ ಅಂತಲ್ಲ. ಅಲ್ಲ ನೋಡಿ, ಮ್ಯಾಂಡೇಟರಿ 10 ವರ್ಷಕ್ಕೆ ಒಂದ್ಸತಿ ಈ ದೇಶದಲ್ಲಿ ಪರಿಷ್ಕರಣೆ ಆಗಬೇಕು ಅಂತ ನಿಶ್ಚಯ ಆಗಿತ್ತು. 10 ವರ್ಷದಲ್ಲಿ ಮಾಡ್ತಕ್ಕಂಥದ್ದು ನೀವು ಪ್ರತಿಯೊಂದು ಸಂವಿಧಾನದ ಪ್ರಕ್ರಿಯೆಗೂ ಕೂಡ ನೀವು ಬೇರೆ ತರ ಅರ್ಥವನ್ನ ಕೊಡ್ತೀವಿ ಅಂತಂದ್ರೆ ಟೈಮ್ ಅಂತಲ್ಲ. ಜನ ಉತ್ತರ ಕೊಡ್ತಾರೆ ತಡ್ರಿ, ಜನ ಉತ್ತರ ಕೊಡ್ತಾರೆ ತಡ್ಕೊಳ್ಳ. ಮೇ 4ಕ್ಕೆ ವೆಸ್ಟ್ ಬೆಂಗಾಲ್ ನಲ್ಲಿ ನಡೆದಿರುವಂತಹ ಚುನಾವಣೆ SIR ಮೇಲೆ, ಇದು ನಡೆದಿರುವಂತದ್ದು ಐಡೆಂಟಿಟಿ ಮೇಲೆ. ಸೊ ನಾನು ಈ ಮಣ್ಣಿನ, ಈ ನೆಲದ ಮಗಳು, ಮತದಾನ ನನ್ನ ಹಕ್ಕು, ದಿಸ್ ಇಸ್ ಮೈ ಐಡೆಂಟಿಟಿ ಅಂತ ಬಂದು ಜನ ವೋಟ್ ಹಾಕಿದ್ದಾರೆ. ಓಕೆ, ಈಗ ಬಿಜೆಪಿ ಗೆದ್ರೆ SIR ಸರಿ, ಸೋತ್ರೆ SIR ತಪ್ಪು.